ರಾಜ್ಯ ಸರ್ಕಾರ ಕುಟುಕಿದ ನಿಖಿಲ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಆ ಹುಡುಗನ ವಿಚಾರಕ್ಕೆ ನಾನೇನ್ ಹೇಳಲಿ, ನಮ್ಮ ಲೋಕಲ್ ನಾಯಕರು ಉತ್ತರ ಕೊಡ್ತಾರೆ. ನಿಖಿಲ್ ಡೆಸಿಗ್ನೇಷನ್ ಏನು ಅಂತಾನೇ ಗೊತ್ತಿಲ್ಲ. ಆ ಹುಡುಗನ ಬಗ್ಗೆ ನಾನು ಮಾತಾಡಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹುಡುಗನ್ ನಾನು ಉತ್ತರ ಕೊಡೋದು ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ, ನಟರಾಜ್ ಕೊಡಪ್ಪ ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನ ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಈಗ ದೇವೇಗೌಡರು ಹೇಳಿರ್ಲಿಲ್ವೇ, ನಿಮ್ ಬಿಜೆಪಿ ಗವರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಗ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರೆ ಬೇಡ ಬೇಡ ನಮ್ಮನೇಲೆ ಜಾಗ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು. ಅವ್ರದೆಲ್ಲ ನಾವು ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ. ಟೈಮ್ಗೆ ಹೆಂಗ್ ಬೇಕು, ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ. ಬೇಡಪ್ಪ, ಆ ಹುಡುಗನ್ ನಾನು ಉತ್ತರ ಕೊಡೋದು ನಂಗೆ ಇಷ್ಟ ಇಲ್ಲ. ಮಿಸ್ಟರ್ ಶಿವಕುಮಾರ್, ತಲೆ ಕೆಡಿಸ್ಕೊಳ್ಳೋದು ಬೇಡ, ಇಷ್ಟೊಂದು ಲಘುವಾಗಿ ಮಾತಾಡೋದು ಬೇಡ. ಕೂಲಿ ಸಿಕ್ಕಿಲ್ಲ ಅಂತ ಓಡಾಡ್ತಿರಲ್ವಾ ಬೀದಿಯಲ್ಲಿ ಬಾಯ್ ಬಡ್ಕೊಂಡು, ಮೊದಲು ಅದೆಂತದೋ ಕೂಲಿ ತಗೊಂಡ್ ಬರ್ಲಿ. ಕುಣಿಯಲಾಗದವರು ನೆಲ ಡೊಂಕು ಅಂದಂಗೆ ನೀವು ಮಾಡ್ತಾ ಇದ್ದೀರಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಮಿಸ್ಟರ್ ಶಿವಕುಮಾರ್, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ದಾರೆ. ಜನಗಳಿಗೆ ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡಿದಿರಾ, ತಲೆ ತಗ್ಸಿ ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂತ ಕೆಲಸ ಮಾಡ್ಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಿಸ್ಟರ್ ಶಿವಕುಮಾರ್ ಅವರು ಇಷ್ಟು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬೇಡ. ಪಾಪ ನೋಡಿದೆ ಎಲ್ಲ ಇವಾಗ ಮಾತಾಡಿದ್ದಾರೆ ನಮ್ಮ ಜಿಬಿಐಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವ್ರ ಪ್ರೆಸ್ ಅಡ್ರೆಸ್ ನಾನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಪಾಪ ಮಾತೆತ್ತಿದ್ರೆ ಅವ್ರ ಸಹೋದರ ಕೂಲಿ ಸಿಕ್ಲಿಲ್ಲ ಅಂತ ಬೀದಿ ಎಲ್ಲ ಬಾಯ್ ಪಡ್ಕೊಂಡು ಓಡಾಡ್ತಾರಲ್ಲ, ಅಲ್ಲಿ ಡೆಲ್ಲಿಗೆ ಹೋಯ್ತಾರೆ. ಅಲ್ಲಿ ಪಾಪ ಇಲ್ಲಿವರೆಗೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕುರ್ಚಿಯ ಒಂದು ಕಿತ್ತಾಟ ಬಡದಾಟ ಬೀದಿನಲ್ಲಿ ರಂಪಾಟ ಆಗಿ ಜನ ಇವತ್ತು ನಗುವಂತ ಪರಿಸ್ಥಿತಿ ಬಂದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಪಾಪ ಡಿಕೆ ಶಿವಕುಮಾರ್ ತಮ್ಮ ಅದೆಂತದೋ ದುಡ್ದು ಬಿಟ್ಟಿದೀವಿ, ಕೂಲಿ ಸಿಕ್ಕಿಲ್ಲ ಅಂತಾರಲ್ಲಪ್ಪ. ಆ ಮೊದಲು ಕೂಲಿ ತಗ ಬರ್ಲಿ, ಅದೆಂತದೋ ದುಡ್ದವ್ರಂತೆ, ಕೂಲಿ ಸಿಕ್ಕಿಲ್ವಂತಲ್ಲ. ಕೂಲಿ ಇಸ್ಕ ಬರ್ಲಿ, ಹೋಗಿ ಡೆಲ್ಲಿಗೆ ಹೋಗಿ ಕೂಲಿ ಇಸ್ಕ ಬರ್ಲಿ. ಜನ 136 ಜನ ಸೀಟನ್ ಗೆಲ್ಸ್ಕೊಟ್ಟವ್ರೆ. ಕುಣಿನಾರ್ದೇ ಇರೋರು ನೆಲ ಡೊಂಕಂದಂಗೆ. ರಾಜ್ಯ ಸರ್ಕಾರ ಕುಟುಕಿದ ನಿಖಿಲ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಆ ಹುಡುಗನ ವಿಚಾರಕ್ಕೆ ನಾನೇನ್ ಹೇಳಲಿ, ನಮ್ಮ ಲೋಕಲ್ ನಾಯಕರು ಉತ್ತರ ಕೊಡ್ತಾರೆ. ನಿಖಿಲ್ ಡೆಸಿಗ್ನೇಷನ್ ಏನು ಅಂತಾನೇ ಗೊತ್ತಿಲ್ಲ. ಆ ಹುಡುಗನ ಬಗ್ಗೆ ನಾನು ಮಾತಾಡಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹುಡುಗನ್ ನಾನು ಉತ್ತರ ಕೊಡೋದು ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ, ನಟರಾಜ್ ಕೊಡಪ್ಪ ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನ ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಈಗ ದೇವೇಗೌಡರು ಹೇಳಿರ್ಲಿಲ್ವೇ, ನಿಮ್ ಬಿಜೆಪಿ ಗವರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಗ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರೆ ಬೇಡ ಬೇಡ ನಮ್ಮನೇಲೆ ಜಾಗ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು. ಅವ್ರದೆಲ್ಲ ನಾವು ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ. ಟೈಮ್ಗೆ ಹೆಂಗ್ ಬೇಕು, ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ. ಬೇಡಪ್ಪ, ಆ ಹುಡುಗನ್ ನಾನು ಉತ್ತರ ಕೊಡೋದು ನಂಗೆ ಇಷ್ಟ ಇಲ್ಲ. ಮಿಸ್ಟರ್ ಶಿವಕುಮಾರ್, ತಲೆ ಕೆಡಿಸ್ಕೊಳ್ಳೋದು ಬೇಡ, ಇಷ್ಟೊಂದು ಲಘುವಾಗಿ ಮಾತಾಡೋದು ಬೇಡ. ಕೂಲಿ ಸಿಕ್ಕಿಲ್ಲ ಅಂತ ಓಡಾಡ್ತಿರಲ್ವಾ ಬೀದಿಯಲ್ಲಿ ಬಾಯ್ ಬಡ್ಕೊಂಡು, ಮೊದಲು ಅದೆಂತದೋ ಕೂಲಿ ತಗೊಂಡ್ ಬರ್ಲಿ. ಕುಣಿಯಲಾಗದವರು ನೆಲ ಡೊಂಕು ಅಂದಂಗೆ ನೀವು ಮಾಡ್ತಾ ಇದ್ದೀರಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಮಿಸ್ಟರ್ ಶಿವಕುಮಾರ್, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ದಾರೆ. ಜನಗಳಿಗೆ ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡಿದಿರಾ, ತಲೆ ತಗ್ಸಿ ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂತ ಕೆಲಸ ಮಾಡ್ಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಿಸ್ಟರ್ ಶಿವಕುಮಾರ್ ಅವರು ಇಷ್ಟು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬೇಡ. ಪಾಪ ನೋಡಿದೆ ಎಲ್ಲ ಇವಾಗ ಮಾತಾಡಿದ್ದಾರೆ ನಮ್ಮ ಜಿಬಿಐಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವ್ರ ಪ್ರೆಸ್ ಅಡ್ರೆಸ್ ನಾನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಪಾಪ ಮಾತೆತ್ತಿದ್ರೆ ಅವ್ರ ಸಹೋದರ ಕೂಲಿ ಸಿಕ್ಲಿಲ್ಲ ಅಂತ ಬೀದಿ ಎಲ್ಲ ಬಾಯ್ ಪಡ್ಕೊಂಡು ಓಡಾಡ್ತಾರಲ್ಲ, ಅಲ್ಲಿ ಡೆಲ್ಲಿಗೆ ಹೋಯ್ತಾರೆ. ಅಲ್ಲಿ ಪಾಪ ಇಲ್ಲಿವರೆಗೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕುರ್ಚಿಯ ಒಂದು ಕಿತ್ತಾಟ ಬಡದಾಟ ಬೀದಿನಲ್ಲಿ ರಂಪಾಟ ಆಗಿ
ಜನ ಇವತ್ತು ನಗುವಂತ ಪರಿಸ್ಥಿತಿ ಬಂದ್ರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಪಾಪ ಡಿ.ಕೆ. ಶಿವಕುಮಾರ್ ತಮ್ಮ ಅದೆಂತದೋ ದುಡ್ದು ಬಿಟ್ಟಿದೀವಿ, ಕೂಲಿ ಸಿಕ್ಕಿಲ್ಲ ಅಂತಾರಲ್ಲಪ್ಪ. ಆ ಬದಲು ಕೂಲಿ ತಗ ಬರ್ಲಿ, ಅದೆಂತದೋ ದುಡ್ದವ್ರಂತೆ, ಕೂಲಿ ಸಿಕ್ಕಿಲ್ವಂತಲ್ಲ. ಕೂಲಿ ಇಸ್ಕ ಬರ್ಲಿ, ಹೋಗಿ ಡೆಲ್ಲಿಗೆ ಹೋಗಿ ಕೂಲಿ ಇಸ್ಕ ಬರ್ಲಿ. ಜನ 136 ಜನ ಸೀಟನ್ ಗೆಲ್ಸ್ಕೊಟ್ಟವ್ರೆ. ಕುಣಿನಾರ್ದೇ ಇರೋರು ನೆಲ ಡೊಂಕಂದಂಗೆ. ರಾಜ್ಯ ಸರ್ಕಾರ ಕುಟುಕಿದ ನಿಖಿಲ್ಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಆ ಹುಡುಗನ ವಿಚಾರಕ್ಕೆ ನಾನೇನ್ ಹೇಳಿ, ನಮ್ಮ ಲೋಕಲ್ ನಾಯಕರು ಉತ್ತರ ಕೊಡ್ತಾರೆ. ನಿಖಿಲ್ ಡೆಸಿಗ್ನೇಷನ್ ಏನು ಅಂತಾನೇ ಗೊತ್ತಿಲ್ಲ. ಆ ಹುಡುಗನ ಬಗ್ಗೆ ನಾನು ಮಾತಾಡಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹುಡುಗನ್ ನಾನು ಉತ್ತರ ಕೊಡೋದು ನಂಗೆ ಇಷ್ಟ ಇಲ್ಲ. ನಾನು ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ, ನಟರಾಜ್ ಕೊಡಪ್ಪ, ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನ ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಈಗ ದೇವೇಗೌಡ ಹೇಳಿಲ್ವೇ, ಈಗ ನಿಮ್ ಬಿಜೆಪಿ ಗವರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಯ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರೆ ಬೇಡ ನಮ್ಮನೇಲೆ ಜಾಗ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು. ಅವ್ರದೆಲ್ಲ ನಾವು ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ. ಟೈಮ್ಗೆ ಹೆಂಗ್ ಬೇಕು, ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ. ಬೇಡಪ್ಪ, ಆ ಹುಡುಗನ್ ನಾನು ಉತ್ತರ ಕೊಡೋದು ನಂಗೆ ಇಷ್ಟ ಇಲ್ಲ. ಮಿಸ್ಟರ್ ಶಿವಕುಮಾರ್, ತಲೆ ಕೆಡಿಸ್ಕೊಳ್ಳೋದು ಬೇಡ, ಇಷ್ಟೊಂದು ಲಘುವಾಗಿ ಮಾತಾಡೋದು ಬೇಡ. ಕೂಲಿ ಸಿಕ್ಕಿಲ್ಲ ಅಂತ ಓಡಾಡ್ತಿರಲ್ವಾ ಬೀದಿಯಲ್ಲಿ ಬಾಯ್ ಬಡ್ಕೊಂಡು, ಮೊದಲು ಅದೆಂತದೋ ಕೂಲಿ ತಗೊಂಡ್ ಬರ್ಲಿ. ಕುಣಿಯಲಾಗದವರು ನೆಲ ಡೊಂಕು ಅಂದಂಗೆ ನೀವು ಮಾಡ್ತಾ ಇದ್ದೀರಿ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಮಿಸ್ಟರ್ ಶಿವಕುಮಾರ್, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ದಾರೆ. ತಲೆ ತಗ್ಸಿ, ಜನಗಳಿಗೆ ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡಿದಿರಾ, ತಲೆ ತಗ್ಸಿ. ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂತ ಕೆಲಸ ಮಾಡ್ಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಿಸ್ಟರ್ ಶಿವಕುಮಾರ್ ಅವರು ಇಷ್ಟು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬೇಡ. ಪಾಪ ನೋಡಿದೆ ಎಲ್ಲ ಇವಾಗ ಮಾತಾಡಿದ್ದಾರೆ ನಮ್ಮ GBIT ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವ್ರ ಪ್ರೆಸ್ ಅಡ್ರೆಸ್ ನಾನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಪಾಪ ಮಾತೆತ್ತಿದ್ರೆ ಅವ್ರ ಸಹೋದರ ಕೂಲಿ ಸಿಕ್ಲಿಲ್ಲ ಅಂತ ಬೀದಿಯೆಲ್ಲ ಬಾಯ್ ಪಡ್ಕೊಂಡು ಓಡಾಡ್ತಾರಲ್ಲ, ಅಲ್ಲಿ ಡೆಲ್ಲಿಗೆ ಹೋಯ್ತಾರೆ. ಅಲ್ಲಿ ಪಾಪ ಇಲ್ಲಿವರೆಗೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕುರ್ಚಿಯ ಒಂದು ಕಿತ್ತಾಟ ಬಡದಾಟ ಬೀದಿನಲ್ಲಿ ರಂಪಾಟ ಆಗಿ ಜನ ಇವತ್ತು ನಗುವಂತ ಪರಿಸ್ಥಿತಿ ಬಂದ್ರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಪಾಪ ಡಿ.ಕೆ. ಶಿವಕುಮಾರ್ ತಮ್ಮ ಅದೆಂತದೋ ದುಡ್ದು ಬಿಟ್ಟಿದೀವಿ, ಕೂಲಿ ಸಿಕ್ಕಿಲ್ಲ ಅಂತಾರಲ್ಲಪ್ಪ. ಆ ಬದಲು ಕೂಲಿ ತಗ ಬರ್ಲಿ, ಅದೆಂತದೋ ದುಡ್ದವ್ರಂತೆ, ಕೂಲಿ ಸಿಕ್ಕಿಲ್ವಂತಲ್ಲ. ಕೂಲಿ ಇಸ್ಕ ಬರ್ಲಿ, ಹೋಗಿ ಡೆಲ್ಲಿಗೆ ಹೋಗಿ ಕೂಲಿ ಇಸ್ಕ ಬರ್ಲಿ. ಜನ 136 ಜನ ಸೀಟನ್ ಗೆಲ್ಸ್ಕೊಟ್ಟವ್ರೆ. ಕುಣಿನಾರ್ದೇ ಇರೋರು ನೆಲ ಡೊಂಕಂದಂಗೆ.